ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹಸ್ಬೆಂಡು ಒಂದು ಸರ್ಪ್ರೈಸ್ ಕೊಡ್ತಿದ್ದಾರೆ. ಮದರ್ಸ್ ಡೇ ಸ್ಪೆಷಲ್ಲಾಗಿ ನೀನು ಕೂಡ ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀಯಾ, ಸೊ ನೀನು ಕೂಡ ಮದರು, ನಿನಗೂ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಒಂದು ಸರ್ಪ್ರೈಸ್ ಕೊಟ್ಟರು. ಬನ್ನಿ ನೋಡೋಣ. ನೋಡಿ, ನಮ್ಮ ಫೇವ್ರೇಟ್ ಇಲ್ವಾ ಇಲ್ಲಿ ನೋಡಿ, ಇಲ್ಲಿ ರಿಮೋಟ್ ನೋಡಿ, ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಪನ್. ಯಪ್ಪ, ನೀರೇಂಜಲ್ಲಿ ಶಾಕ್ ಕೊಡ್ತೀರಾ? ನಾನೇನೋ ಡ್ರೆಸ್ಸಲ್ಲೇ ಹೋಗ್ತಿದ್ದೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಥರ ಒಂದು ಬೈಕ್ ತೊಗೊಂಡು ಬಂದು ಕೊಡ್ತಾರೆ ಅಂತ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಎಲ್ಲ ರೀತಿ ಇದೇ ಥರ ಒಂದು ಒಳ್ಳೆ ಹಸ್ಬೆಂಡ್ ಸಿಕ್ಕರೆ ಸಾಕು ಲೈಫಲ್ಲಿ, ಇನ್ನೇನು ಬೇಕಲ್ವಾ. ಪ್ರತಿಯೊಂದು ಹೆಣ್ಣು ಕೂಡ ಬಯಸೋದು ಇದನ್ನೇ. ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ಅವರು ಇರೋದೇ ನಮಗದು ಒಳ್ಳೆಯದು. ಪುಣ್ಯ ಮಾಡಿರಬೇಕು ಅನಿಸುತ್ತೆ ಈ ಥರ ಹಸ್ಬೆಂಡ್ ಪಡೆಯೋದಕ್ಕೆ. ಅಲ್ಲಿ ನಮಗೆ ಸರ್ಪ್ರೈಸ್ ಕೊಟ್ಟಿದ್ದಾಯಿತು. ಹಾಗೆ ನಮ್ಮ ಅತ್ತೆ ಕೂಡ ಸರ್ಪ್ರೈಸ್ ಇಟ್ಟಿದ್ರು ನಮ್ಮ ಹಸ್ಬೆಂಡು. ಸೊ ನಮ್ಮ ಅತ್ತೆಯವ್ರಿಗೆ ಯಾರಿಗೂ ಹೇಳ್ದೇನೆ ಎಲ್ಲರನ್ನೂ ಕರೆಸಿದ್ರು. ನಮ್ಮ ಹೆಣ್ಮಕ್ಳು ಯಾರ್ಯಾರಿದ್ದಾರೋ, ನಮ್ಮ ಹಸ್ಬೆಂಡ್ಗೆ ಅಕ್ಕ ತಂಗಿರು ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲರಿಗೂ ಫೋನ್ ಮಾಡಿ ಕರೆಸಿ ನೈಟಲ್ಲಿ ಕೇಕ್ ಎಲ್ಲ ತೊಗೊಂಡು ಬಂದು, ಹಾಗೆ ಬಿರಿಯಾನಿ ಕಬಾಬ್ ಎಲ್ಲ ಆರ್ಡರ್ ಮಾಡಿ ಎಲ್ಲರನ್ನೂ ಬರೋದಕ್ಕೆ ಹೇಳಿ ಒಂದು ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿಸಿದ್ರು ಅತ್ತೆ ಕೈಯಲ್ಲಿ. ಸೊ ಅವರು ಕೂಡ ಎಲ್ಲರಿಗೂ ಜನ್ಮ ಕೊಟ್ಟವರು. ಅವರು ಒಂದು ದೊಡ್ಡ ಆಲದ ಮರದ ಥರ ನಮಗೆಲ್ಲರಿಗೂ. ಆ ನೆರಳಲ್ಲೇ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೀವಿ. ಸೊ ಅಂಥ ಒಳ್ಳೆ ಅಂದರೆ ನಮ್ಮ ಹಸ್ಬೆಂಡ್ ಥರ, ನಮ್ಮ ಹಸ್ಬೆಂಡು ಆಗಲಿ ನಮ್ಮ ಆಗಲಿ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಜನ್ಮ ಕೊಟ್ಟಿರೋ ತಾಯಿಯವರು. ಸೊ ಅವರು ಒಳ್ಳೆ ಬುದ್ಧಿಗಳು ಕಲಿಸಿರೋದ್ರಿಂದನೇ ನಮ್ಮ ಹಸ್ಬೆಂಡ್ಗಳಿಗೆ ನಾವುಗಳು ಚೆನ್ನಾಗಿರೋದು, ಒಳ್ಳೆ ದಾರಿಯಲ್ಲಿ ನಡೆಸಿದ್ದಾರೆ. ಸೊ ಎಷ್ಟೋ ಜನ ವಯಸ್ಸಾದ ಮೇಲೆ ತಾಯಿ ತಂದೆನ ಅನಾಥಾಶ್ರಮಕ್ಕೆ ಅಲ್ಲಿ ಇಲ್ಲಿ ಬಿಡ್ತಾರೆ. ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ಅವ್ರು ಇರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ದುಡಿಮೆ ಎಷ್ಟು ವಯಸ್ಸಿರೋ ಗಂಟ ಅವ್ರು ಮಾಡ್ಕೊತಾರೋ ಮಾಡ್ಕೊಳ್ಳಿ. ಅವ್ರ ನೆಮ್ಮದಿ, ಅವ್ರ ಜೀವನ. ನಂತರ ಆದರೂ ನೀವು ಅವ್ರ ಜೊತೆಯಲ್ಲಿ ಅವ್ರಿಗೆ ಬೇಕು ಬೇಡಗಳನ್ನ ನೋಡ್ಕೊಳ್ಳಿ. ಆಗಾಗ ಒಂದು ಖುಷಿಯಾಗಿರೋಕ್ಕೆ ಈ ಥರ ಏನಾದರೂ ಒಂದು ಮಾಡಿದ್ರೆ ಸಾಕು, ಅವ್ರು ಎಷ್ಟೊಂದು ಖುಷಿ ಪಟ್ಬಿಡ್ತಾರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವೆಲ್ಲ ಈ ಥರ ಹೋಗ್ತೀವಿ ಮಾಡ್ತೀವಿ ಅಂತ. ನಮ್ಮ ಹಸ್ಬೆಂಡ್ ತುಂಬ ದಿನದಿಂದ ಅಂದ್ಕೊತಾಯಿದ್ರು ಅಪ್ಪ ಅಮ್ಮಂಗೆ ಏನಾದರೂ ಸರ್ಪ್ರೈಸ್ ಮಾಡಬೇಕು, ಎಲ್ಲರನ್ನೂ ಕರೆಸ್ಬೇಕು ಅಂತ ಹೇಳಿ. ಸೊ ಮದರ್ಸ್ ಡೇ ಸಂಡೇ ಇರೋದ್ರಿಂದ ಎಲ್ಲರಿಗೂ ಅಕ್ಕ ತಂಗಿರನ್ನೆಲ್ಲ ಕರೆಸಿ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ರು. ನಮ್ಮ ಅತ್ತೆಗಂತೂ ತುಂಬಾ ಖುಷಿಯಾಗ್ಬಿಡ್ತು. ನಮ್ಮ ಅತ್ತೆಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದರು, ಸೊಸೆಯರು ಎಲ್ಲರೂ ಬಂದಿದ್ದರು. ಹಾಗಾಗಿ ಎಲ್ಲರೂ ಖುಷಿ ಆಯಿತು. ಅವ್ರಿಗಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಲ್ಲರೂ ಬರ್ತಾರೆ ಅಂತ. ಒಬ್ಬೊಬ್ಬರೇ ಬಂದಿದ್ದ ತಕ್ಷಣ ನೈಟ್ ಶಾಕ್ ಆಗಿಬಿಟ್ರು. ಏನಪ್ಪ ಇದು ಎಲ್ಲರೂ ಬರ್ತಾಯಿದ್ದಾರೆ, ಏನು ವಿಷಯ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅವರು ಕೂಡ ಸಡನ್ ಸರ್ಪ್ರೈಸ್ ಆಗಿ ಇದನ್ನು ಮಾಡಿಸಿದ್ದು. ಅದು ನಮ್ಮ ಹಸ್ಬೆಂಡ್ ತುಂಬ ದಿನದಿಂದ ಆಸೆ. ತುಂಬಾ ಖುಷಿ ಆಯಿತು ಎಲ್ಲರಿಗೂ. ಎಲ್ಲ ಮುಗಿಸ್ಕೊಂಡು ಹಾಗೆ ಎಲ್ಲ ಊಟ ಮಾಡಿಕೊಂಡು ನೈಟ್ ಮತ್ತೆ 10 o'clock 11 o'clockಗೆ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಮನೆ ಚಿಕ್ಕದಾಗಿದೆ ನಮ್ಮ ಅತ್ತೆ ಮನೆ, ಬಟ್ ಮನಸ್ಸು ದೊಡ್ಡದಾಗಿ ಎಲ್ಲರೂ ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಎಲ್ಲರೂ ಹೋಗಿ ಅಲ್ಲೇ ಮಾಡಿದ್ವಿ. ಸೊ ಯಾವುದಾದ್ರೇನು ನಾವು ಸ್ವಂತ ಮನೆಯಲ್ಲಿ ಗುಡಿಸ್ಲಾದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿರ್ತೀವಿ ಅನ್ನೋದು ಎಲ್ಲರ ಆಸೆ. ಅದೇ ಥರ ನಮ್ಮ ಅತ್ತೆ ಮಾವ ಕೂಡ. ಸೊ ಎಲ್ಲರೂ ಬಾಡಿಗೆ ಮನೇಲಿದ್ರೂ ಎಲ್ಲೂ ಬರೋದಿಲ್ಲ ಅವರು. ನಮ್ಮ ಸ್ವಂತ ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ, ನಾವು ಇಲ್ಲೇ ಇರ್ತೀವಿ ಅನ್ನೋ ಅವ್ರದ್ದು ಕೋರಿಕೆ. ಸೊ ಹಾಗಾಗಿ ಅವರು ಚಿಕ್ಕ ಮನೆ ಆದರೂ ಪರವಾಗಿಲ್ಲ ಅಂತ ಎಲ್ಲರೂ ಒಟ್ಟಿಗೆ ಅಲ್ಲೇ ಇದ್ದಾರೆ. ಇರೋ ಅಷ್ಟು ದಿನ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿಟ್ಟಿರಲಿ. ಹೀಗೆ ಪ್ರತಿ ವರ್ಷವೂ ಆಚರಿಸ್ಕೊಂಡು ಚೆನ್ನಾಗಿ ಇದ್ದರೆ ಸಾಕು ನಮಗೆ. ಸೊ ಮಕ್ಕಳು ಎಲ್ಲ ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿನೇ ಆಗಿತ್ತು. ಹಾಗೆ ಎಲ್ಲರೂ ಮದರ್ಸ್ಗಳೇ ಎಲ್ಲರೂ ಇರೋರು ಅಲ್ಲಿ. ಹಾಗಾಗಿ ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿಕೊಂಡು ಎಲ್ಲರಿಗೂ ಕೇಕ್ ತಿನ್ನಿಸಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಮದರ್ಸ್ ಡೇನ ಈ ರೀತಿ ನಮ್ಮ ಅತ್ತೆಗೆ ನನಗೆ ಸರ್ಪ್ರೈಸ್ ಕೊಟ್ಟ ನಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ, ಚೆನ್ನಾಗಿ ಕಾಪಾಡಲಿ ದೇವರು ಅಂತ ಹಾರೈಸ್ತೀನಿ ನಾನು ಕೂಡ. ಸೊ ಇನ್ನೇನು ಬೇಕು ಹೇಳಿ,
ತಾಯಿ ತಂದೆನ ಕಟ್ಕೊಂಡವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ. ಸೊ ಮದರ್ಸ್ ಡೇ ಅದೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ಮತ್ತು ನೆಕ್ಸ್ಟ್ ಡೇ ಗಾಡಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಮತ್ತೆ ಟೆಂಪಲ್ಗೆ ಬಂದ್ವಿ. ಸೊ ಟೆಂಪಲ್ಗೆ ಬಂದು ಇಲ್ಲಿ ಎಲ್ಲ ಪೂಜೆಗಳು ಮಾಡಿಸೋಣ ಅಂತ ಹೇಳಿ, ಅದರಲ್ಲೂ ನನ್ನ ಮಗನಿಗೆ ಚಿಕನ್ ಪಪ್ಸ್ ಆಗಿತ್ತು, ಹಾಗಾಗಿ ಅವ್ನು ಬರೋಕ್ಕಾಗಿಲ್ಲ, ಅವ್ನ ಮನೇಲಿದ್ದ. ಸೊ ನಾವುಗಳು ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಸಿಂಪಲ್ಲಾಗಿ ಗಾಡಿಗೆ ಪೂಜೆ ಮಾಡಿಸೋಣ ಅಂತ. ಸೊ ಅಲ್ಲಿ ಗಣೇಶ ಟೆಂಪಲಲ್ಲಿ ಒಳಗಡೆ ಇರುವಂತಹ ದೇವಸ್ಥಾನಗಳಲ್ಲಿ ಇಲ್ಲಿ ನೋಡಿ ಸ್ಯಾರಿ ಎಲ್ಲ ಹಾಕಿದ್ದಾರೆ, ದೇವ್ರ ಸ್ಯಾರಿ ಎಲ್ಲ ಅಲ್ಲಿ ಸೇಲ್ಗೆ ಹಾಕಿದ್ದಾರೆ. ಇವತ್ತಂತೂ ಖಾಲಿಗಿತ್ತು ನಾವು ಹೋಗಿದ್ದಿನ. ಸೊ ಹಾಗಾಗಿ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ಅಲ್ಲಿ ಟೋಕನ್ ತೊಗೋಬೇಕು, ಈ ರೀತಿ ರಸೀದಿ ಕೊಡ್ತಾರೆ. ಅಲ್ಲಿ ಆಲ್ರೆಡಿ 2-3 ಗಾಡಿಗಳು ಪೂಜೆ ಕೊಂಡು ಇಟ್ಕೊಂಡಿದ್ವಿ. ಹಾಗೆ ಅಲ್ಲಿ ಕೈ ತೊಳ್ಕೊಂಡು ನಂತರ ನಮ್ಮ ಪೂಜೆ ಸಾಮಾನು ಎಲ್ಲ ನಮಸ್ಕಾರ ಮಾಡಿಕೊಂಡು ನಂತರ ನಮ್ಮ ಗೋತ್ರ ಹಾಗೆ ನಮ್ಮ ಹೆಸರು ಎಲ್ಲ ಹೇಳಿ, ಮಕ್ಕಳ ಹೆಸರು ಹಾಗೆ ಕುಟುಂಬದಲ್ಲಿ ಎಲ್ಲರ ಹೆಸರು ಹೇಳಿ ಅರ್ಚನೆ ಥರ ಮಾಡಿಸ್ಬೇಕು. ಅವರು ಅದ್ರ ಬಗ್ಗೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ನಂತರ ನಮಗೆ ಗಾಡಿಗಳಿಗೆ ಪೂಜೆ ಮಾಡಿಕೊಡ್ತಾರೆ. ಯಾವುದೇ ವಸ್ತು ಆಗಲಿ ನಾವು ಮೊದಲನೇ ಸರಿ ತೊಗೊಂಡಾಗ ಅದಕ್ಕೆ ಪೂಜೆಯನ್ನು ಮಾಡಿಸೋದು, ಹಾಗೂ ಗಣೇಶನ ಪೂಜೆ ಮಾಡಿಸೋದು ತುಂಬ ಒಳ್ಳೆಯದು. ಹಾಗಾಗಿ ನಾವು ಕೂಡ ಗಣೇಶನ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಸುಮ್ಮನೆ ಇರ್ಲಿ ಬಿಡು, ಬಿದ್ದಿದೆಯಲ್ಲ.